ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯದ ಅಕ್ಕಿ ಹಣ ಯಾರೆಲ್ಲ ಪಡ್ಕೊಳ್ತಾ ಇದ್ರೋ ಅವರಿಗೆ ಭರ್ಜರಿ ಒಂದು ಶಾಕ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಅನ್ನಭಾಗ್ಯದ ಅಕ್ಕಿ ಹಣ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ಕಡಾಖಂಡಿತವಾಗಿ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಹಾಗಾದರೆ ಅಕ್ಕಿ ಹಣದ ಬದಲಿಗೆ ನಿಮಗೆ ಏನು ಸಿಗುತ್ತೆ? ಹಾಗಾದರೆ 12 ತಿಂಗಳ ಅಕ್ಕಿ ಹಣ ಇನ್ನೂ ಹಾಕಿದ್ದೀವಿ ಅಂತ ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಟಿದೆ. ಹಾಗಾದರೆ ಅಕ್ಕಿ ಹಣ 12 ತಿಂಗಳದ್ದು ಬಾರದಿದ್ದರೆ ಏನು ಮಾಡಬೇಕು? ಹಾಗಾದರೆ ರಾಜ್ಯ ಸರ್ಕಾರದ ಮುಂದಿನ ನಿರ್ಧಾರವೇನು? ಎ ಟು ಝೆಡ್ ಮಾಹಿತಿನ, ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೊಸಬರಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಒಂದೇ ಒಂದು ಕೊಡುವ ಲೈಕು ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ, ಅಕ್ಕಿ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ತಿಳಿದ ಹಾಗೆ ರಾಜ್ಯ ಸರ್ಕಾರ ಒಂದು ಆಡಳಿತಕ್ಕೆ ಬಂದ ಸಂದರ್ಭದಲ್ಲಿ ಒಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿತು. ಅದರಲ್ಲಿ ಮುಖ್ಯವಾದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆಯಡಿ 10 kg ಅಕ್ಕಿಯನ್ನು ಉಚಿತವಾಗಿ ನಿಮಗೆ ಕೊಡ್ತೀವಿ ಅನ್ನುವ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಇದರಲ್ಲಿ 10 kg ಅಕ್ಕಿ ಬದಲಿಗೆ 5 kgಯನ್ನು ಮಾತ್ರ ಕೊಡ್ತಾ ಬಂದಿತ್ತು. ಅದ್ರ ಬದಲಿಗೆ 5 kgಯನ್ನು ಹಣದ ರೂಪದಲ್ಲಿ ನಿಮ್ಮ ಅಕೌಂಟಿಗೆ ಸಂದಾಯ ಮಾಡ್ತಾ, ಯಾರು ಅಕೌಂಟ್ ಬೆನಿಫಿಷರಿ ಮೇನ್ ಇದ್ದಾರೋ ಅವ್ರ ಅಕೌಂಟಿಗೆ ಸಂದಾಯ ಮಾಡ್ತಾ ಬಂದಿದೆ. 12 ಕಂತನ್ನು ಹಾಕಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಮಗಿನ್ನು ಅಕ್ಕಿ ಹಣದ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಏನಂತ ಹೇಳಿದರೆ, ರಾಜ್ಯ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 10 kg ಉಚಿತ ಅಕ್ಕಿ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇತ್ತು ರಾಜ್ಯ ಸರ್ಕಾರಕ್ಕೆ. ಅದೀಗ ಏನಾಯ್ತು ಅಂತ ಹೇಳಿದರೆ, ಕೇಂದ್ರ ಸರ್ಕಾರ 5 kg ಅಕ್ಕಿಯನ್ನು ನೀವು ಕೊಡೋದಿಲ್ಲ, ನೀವೇ ಒಂದು ಪೂರೈಕೆ ಮಾಡಬೇಕಾಗುತ್ತೆ, 5 kg ಮಾತ್ರ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿತು. ಆನಂತರ ರಾಜ್ಯ ಸರ್ಕಾರದ ಬಳಿಯನ್ನು ಅಕ್ಕಿಯ ಕೊರತೆ ಕಾರಣದಿಂದ ಈ ಒಂದು ಸರಿದೂಗಿಸುವ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದೀವಿ, ಅದಕ್ಕೆ ನಾವು ಗ್ಯಾರಂಟಿ ಯೋಜನೆಯನ್ನು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವ ಒಂದು ಕಾರಣದಿಂದ 5 kg ಅಕ್ಕಿ ಹಣದ ಬದಲಿಗಾಗಿ 5 kg ಹಣದ ರೂಪದಲ್ಲಿ ಸಂದಾಯ ಮಾಡ್ತಾ ಬಂದಿದೆ. ಹಾಗಾದರೆ ನಿಮಗೆ ಯಾವೆಲ್ಲ ಕಂತು ಬಂದಿಲ್ವೋ ಈ ಒಂದು ಕ್ಲಾರಿಫಿಕೇಶನ್ ಕ್ಲಿಯರ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ನಿಮಗೆ ಯಾವ ಕಂತು ಹಣ ಬಂದಿಲ್ವೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ, ನಮಗೆ ಗೊತ್ತಾಗುತ್ತೆ. ಆನಂತರ ನಿಮಗೆ ಈಸಿಯಾದ ಮೆಥಡನ್ನು ಹೇಳ್ಕೊಡ್ತೀನಿ. ಒಂದನೇದಾಗಿ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಎರಡನೇದಾಗಿ ನೀವೇನಾದರೆ ನಿಮಗೆ ಆಧಾರ್ ಕಾರ್ಡು ನೆಕ್ಸ್ಟು ನಿಮ್ಮ DBT ಸ್ಟೇಟಸ್ ಆನ್ಲೈನ್ ಮೂಲಕ ಆಹಾರ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಬೋದು. ಆ ವೆಬ್ಸೈಟಲ್ಲಿ ಚೆಕ್ ಮಾಡುವ ಮೂಲಕವೂ ಸಹ ನಿಮಗೆ ಆನ್ಲೈನಲ್ಲಿ ನಿಮಗೆ ಯಾವ ಹಂತದಲ್ಲಿ ಯಾವ ಪೇಮೆಂಟನ್ನು ನಿಮಗೆ ದೊರಕಿದೆ ಅನ್ನೋದ್ರ ಬಗ್ಗೆ ಎ ಟು ಝೆಡ್ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಆಹಾರ ವೆಬ್ಸೈಟಿಗೆ ಹೋಗ್ಬಿಟ್ಟು, ನೀವು ಇಲ್ಲ ಅಂತ ಹೇಳಿದರೆ ಗ್ರಾಮ ಒನ್ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನಿಮಗೆ ಆನ್ಲೈನ್ ಸೆಂಟರ್ಗಳಲ್ಲಿ ನಿಮಗೆ ಕ್ಲಾರಿಫಿಕೇಶನ್, ನಿಮ್ಮ ರೇಷನ್ ಕಾರ್ಡ್ RC ನಂಬರ್ ಹಾಕಿದ ಕೂಡಲೇ ನಿಮಗೆ ಯಾವ ಕಂತಿನ ಹಣವನ್ನು ಬರಲಿಕ್ಕೆ ಬಾಕಿ ಇದೆ ಎ ಟು ಝೆಡ್ ಮಾಹಿತಿಯನ್ನು ಅಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇವಾಗ ರಾಜ್ಯ ಸರ್ಕಾರದ ನಿರ್ಧಾರ ಏನಂತ ಹೇಳಿದರೆ, ನಿಮಗೆ ಕೇಂದ್ರ ಸರ್ಕಾರ ಏನು 5 kgಯನ್ನು ಬಂದ್ ಮಾಡಿತ್ತು ಅದನ್ನ ನಾವು ರಿಲೀಸ್ ಮಾಡ್ತೀವಿ. ದಯವಿಟ್ಟು ಅಕ್ಕಿ ಹಣವನ್ನು ಕೊಡೋದಿಲ್ಲ. ನಾವು ಇನ್ನೀಗ 10 kg ಏನು ಅಕ್ಕಿ ಹಣವನ್ನು ನಿಮಗೆ ಅಕ್ಕಿಯನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿತ್ತು. ಅಕ್ಕಿಯನ್ನು 10 kgಯನ್ನು ನೆಕ್ಸ್ಟ್ ಬರೋ ತಿಂಗಳಿಂದ ನಾವು ಪೂರೈಕೆ ಮಾಡ್ತೀವಿ. ಇನ್ನು ಹಣವನ್ನು ನಿಮಗೆ ಸಂದಾಯ ಮಾಡೋದಿಲ್ಲ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದೆ ಸ್ನೇಹಿತರೆ. ಇನ್ನು ಯಾರೆಲ್ಲ ಹಣಕ್ಕಾಗಿ ಕಾಯ್ತಾ ಇದ್ರು, ಅಕ್ಕಿ ಹಣಕ್ಕಾಗಿ, ಇನ್ನು ಅಕ್ಕಿ ಹಣಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಇನ್ನು ಅಕ್ಕಿ ಹಣದ ಬದಲಿಗೆ ನಿಮಗೆ ಸಂಪೂರ್ಣವಾಗಿ 5+5 10 kg ಉಚಿತವಾಗಿ ಅಕ್ಕಿಯನ್ನು ಪೂರೈಕೆ ಮಾಡುತ್ತೆ. ಈ ಒಂದು ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರವಾಗಿದೆ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು, ಕೆಲವರಿಗೆ ಮಾಹಿತಿ ಕೊರತೆ ಇದೆ, ಹಣ ಬರ್ತದೆ ವೆಯ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಅಮೌಂಟು ಬರೆದಿದ್ದವರಿಗೆ ನಾನು ಹೇಳಿದ್ದೀನಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಇಲ್ಲ ಅಂತ ಹೇಳಿ DBT ಸ್ಟೇಟಸ್ ಚೆಕ್ ಮಾಡಿ. 2ರಲ್ಲಿ ಒಂದು ಮಾಡದಿದ್ದರೂ ನಿಮಗೆ ಆ ಅಮೌಂಟನ್ನು ಸಿಗೋದಿಲ್ಲ ಸ್ನೇಹಿತರೆ. ಇಲ್ಲ ಅಂತ ಹೇಳಿದರೆ ನೀವು NPCI ಮ್ಯಾಪಿಂಗ್ ಮಾಡಬೇಕಾಗತ್ತೆ. ಈ ಒಂದು 3 ಕೆಲಸವನ್ನು ಮಾಡಿದರೆ ನಿಮ್ಗೆ ಇಮಿಡಿಯೇಟಾಗಿ ಅಕ್ಕಿ ಹಣ ಅನ್ನೋಂಥದ್ದು ಇಮಿಡಿಯೇಟಾಗಿ ಬರುತ್ತೆ. ಯಾಕಂತಂದರೆ ನೀವು ಎಷ್ಟು ಡಿಲೇ ಮಾಡ್ತೀರೋ ಲೇಟು ಅಷ್ಟು ಡಿಲೇ ಆಗುತ್ತೆ. ನೆಕ್ಸ್ಟ್ ಅಂತ ಹೇಳಿ ಅಕ್ಕಿ ಹಣವನ್ನು ಹಾಕ್ತಾ ಇಲ್ಲ. ಈ ಕಾರಣವನ್ನು ತುರ್ತಾಗಿ ಒಂದು ಆ್ಯಕ್ಷನ್ ಮಾಡಿಕೊಳ್ಳಿ. ಯಾಕಂತ ಹೇಳಿದರೆ ಈ ಒಂದು ಮಾಹಿತಿ ಕೆಲವರಿಗೆ ಸಮಸ್ಯೆ ಕೊರತೆ ಇದೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರಿಗೂ ಮಾಹಿತಿ ಸಿಗಲಿ ಅಂತ ನಮ್ಮ ಒಂದು ಅಭಿಲಾಷೆ. ಹಾಗೆ ವಿಡಿಯೋ ಒಂದು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತ ಹೇಳಿದರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮುಂದಿನ ವಿಡಿಯೋ